ಏನಪ್ಪಾ ಅಂತಂದ್ರೆ ಎಲ್ರ ಜೊತೆಯಲ್ಲಿ ಬೆರಿಲಿಲ್ಲ. ಎಲ್ರ ಜೊತೆ ಬೆರ್ತಾಗೆ ಗೊತ್ತಾಗೋದು ಅವ್ರು ಎಷ್ಟು ಒಳ್ಳೆಯವರು, ಅವ್ರು ಎಷ್ಟು ಕೆಟ್ಟವರು ಅಂತಂದ್ಬಿಟ್ಟು. ಕೆಲವೊಂದು ಟೈಮಲ್ಲಿ ಅಶ್ವಿನ್ ಅವ್ರನ್ನ ಸಿಕ್ಕಾಪಟ್ಟೆಯಲ್ಲಿ ಹೊಗಳ್ತಿದ್ರು, ಅಂದ್ರೆ ಅವರು ಚೇಂಜ್ ಆಗ್ತಾ ಇದಾರೆ ಹಾಗೆ ಹೀಗೆ ಅಂತಂದ್ಬಿಟ್ಟು. ಇಲ್ಲಿ ಗಿಲ್ಲಿಯವ್ರಿಗೆ ಒಂದು ಅಡ್ವೈಸ್ ಕೂಡ ಇಲ್ಲಿ ಮಾಡ್ತಾರೆ. ಹೌದು, ಈ ತರ ಅಡ್ವೈಸ್ಗಳು ಅವರು ಕೂಡ ಅಂದ್ರೆ ರಾಶಿಕ್ ಅವ್ರು ಕೂಡ ಬೇರೆಯವ್ರಿಗೂ ಕೊಡಬೇಕು. ಬೇರೆಯವ್ರು ಏನೊಂದು ಅಡ್ವೈಸ್ ಕೊಡ್ತಾರೆ ಅದನ್ನ ರಾಶಿಕ್ ಅವರು ಕೂಡ ಇಲ್ಲಿ ತಗೋಬೇಕು. ಇದರ ತಗೊಂಡಾಗೆ ಗೊತ್ತಾಗೋದು ಆ ವ್ಯಕ್ತಿ ಎಷ್ಟು ಒಳ್ಳೆಯವರು, ಆ ವ್ಯಕ್ತಿ ಎಷ್ಟು ಕೆಟ್ಟವರು ಇದ್ದಾರೆ ಅಂತಂದ್ಬಿಟ್ಟು. ರಾಶಿಕ್ ಅವರು ಈ ತರ ಏನ್ ಮಾತಾಡ್ಕೊಂಡು ಕುತ್ಕೊಂಡಿದ್ರು, ಮನೆಯವ್ರು ಎಲ್ಲರ ಹತ್ರನೂ ಕೂಡ ಇದೇ ತರ ಇಲ್ಲಿ ಮಾತಾಡ್ಕೊಂಡು ಇದ್ದಿದ್ರೆ ಖಂಡಿತವಾಗ್ಲೂ ಕೂಡ ಅವರು ಗೆಲ್ಲೋ ಚಾನ್ಸಸ್ ತುಂಬಾನೇ ಇತ್ತು. ಬಟ್ ತುಂಬಾ ಲೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಅಶ್ವಿನಿ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾರೆ, ಅವರು ಚೇಂಜ್ ಆಗಬೇಕು ಅಂತಂದ್ಬಿಟ್ಟು ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಅದು ಕಾಣಿಸ್ತದೆ ಎಲ್ರಿಗೂ ಕೂಡ, ಅದು ಸತ್ಯನೋ ಸುಳ್ಳೋ ಒಟ್ಟಲ್ಲಿ ನೀವು ಏಕವಚನದಲ್ಲಿ ಮಾತಾಡಬಾರ್ದಿತ್ತು ಅಂದ್ರೆ ಗಿಲ್ಲಿಗೆ ಹೇಳ್ತಾರೆ ಏಕವಚನದಲ್ಲಿ ಮಾತಾಡಬಾರ್ದಿತ್ತು ಅಂತಂದ್ಬಿಟ್ಟು. ಅದಕ್ಕೆ ಆ ಒಂದು ಟೈಮಲ್ಲಿ ಅಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಹಾಗೆ ಅನ್ಸುತ್ತೆ ಅಂತ ಕೂಡ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ. ಒಟ್ಟಲ್ಲಿ ಈ ತರ ಏನೊಂದು ಅಡ್ವೈಸ್ ಕೊಟ್ಟರು ಇಲ್ಲಿ ರಾಶಿಕ್ ಅವರು, ಅದನ್ನ ಮೊದಲನೇ ದಿವಸದಿಂದ ಎಲ್ಲರ ಹತ್ರನೂ ಹೋಗಿ ಯಾರ್ಯಾರು ಏನೇನು ತಪ್ಪು ಮಾಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ ಈ ತರ ಅಭಿಪ್ರಾಯನ ಹಂಚ್ಕೊಂಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಒಟ್ನಲ್ಲಿ ಅವ್ರ ನಾಟಕ ಅಂದ್ರೆ ಅಶ್ವಿನಿ ಅವ್ರ ನಾಟಕ ಮಾಡ್ತಾ ಇದಾರೆ ಇಲ್ವೋ ಗೊತ್ತಿಲ್ಲ, ಅವ್ರ ಪಾಡಿಗೆ ಅವ್ರನ್ನ ಬಿಡಬೇಕಿತ್ತು, ಮತ್ತೆ ಜಗಳ ಆಡಬಾರ್ದಿತ್ತು ಆ ಒಂದು ಟೈಮಲ್ಲಿ ಅಂತ ಹೇಳಿದ್ರು. ಬಟ್ ಇದೇ ತರ ಅಡ್ವೈಸ್ಗಳನ್ನ ಗಿಲ್ಲಿಯವ್ರು ಏನೆಲ್ಲ ತಪ್ಪು ಮಾಡಿದ್ರು ಅವಾಗೆಲ್ಲ ಹೋಗಿ ಅಂದ್ರೆ ಅವ್ರಿಗೆ ತಪ್ಪು ಅನ್ನಿಸ್ದಾಗ, ರಾಶಿಕ್ ಅವ್ರಿಗೆ ತಪ್ಪು ಅನ್ನಿಸ್ದಾಗ ಹೋಗಿ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಅದನ್ನ ಬಿಟ್ಬಿಟ್ಟು ಇಲ್ಲಿ ಯಾವಾಗಲೂ ಕೂಡ ಸೂರಜ್ ಅವ್ರ ಹತ್ರ ಕುತ್ಕೊಂಡ್ಬಿಟ್ಟು ಇಲ್ಲ ಗಿಲ್ಲಿ ಹಾಗೆ ಗಿಲ್ಲಿ ಹೀಗೆ, ಗಿಲ್ಲಿಯಿಂದ ಕಾವ್ಯ, ಕಾವ್ಯದಿಂದ ಗಿಲ್ಲಿ ಅಂತ ಈ ತರ ಮಾತಾಡಿದ್ರೆ ಏನು ಕೂಡ ಯೂಸ್ ಇಲ್ಲ. ಮೈನಸ್ ಇಲ್ಲಿ ಎಲ್ಲಿ ಹೊಡೆಯುತ್ತೆ ಅಂದ್ರೆ ಈ ತರ ವಿಚಾರಗಳನ್ನ ನೋಡಿದಾಗ ಇಲ್ಲಿ ಮೈನಸ್ಗಳಾಗೋದು. ಮುಂದೆ ಒಂದು ಹಿಂದೆ ಒಂದು ಮಾತಾಡಬಾರ್ದು ಅಂತಾರಲ್ಲ, ಇವಾಗ ನೋಡಿ ರಾಶಿಕ್ ಅವ್ರ ಈ ತರ ಯಾವ ತರ ಅಡ್ವೈಸ್ ಕೊಟ್ಟರು, ಈ ತರ ಅಡ್ವೈಸ್ಗಳನ್ನ ಎಲ್ಲಾ ಕಡೆನೂ ಕೂಡ ಕೊಟ್ಕೊಂಡು ಬಂದಿದ್ರೆ, ಎಲ್ಲಾರ ಹತ್ರನೂ ಕೂಡ ಇದೇ ತರ ಮಾತಾಡ್ಕೊಂಡು ಬಂದಿದ್ರೆ ತುಂಬಾನೇ ಚೆನ್ನಾಗಿರೋದು. ನೋಡಿ ಆ ಒಂದು ಟೈಮಲ್ಲಿ ಗಿಲ್ಲಿ ಹೊಡೆದು ತಪ್ಪು ಅಂತ ಅನಿಸ್ತು, ಹೌದು ಹೇಳ್ಬೇಕಿತ್ತು, ಅವ್ರು ತುಂಬಾ ದೊಡ್ಡವರು ಇದಾರಲ್ವಾ ಅಶ್ವಿನಿ ಅವರು, ಆ ರೀತಿ ಮಾತಾಡಬಾರ್ದಿತ್ತು ಅಂತಂದ್ಬಿಟ್ಟು. ಇದೇ ತರ ಮಾತುಗಳನ್ನ ಮುಂಚಿತವಾಗಿ ಇಲ್ಲಿ ಹೇಳ್ಕೊಂಡ್ ಬಂದಿದ್ರೆ ಗಿಲ್ಲಿಯವ್ರಿಗೂ ರಾಶಿಕ್ ಅವ್ರಿಗೆ ಇವಾಗ ಏನೊಂದು ಎಣ್ಣೆ ಸೀಗಕಾಯಿ ಅಂತಾರ ಆ ತರ ಇಲ್ಲಿ ಆಗ್ತಾನೆ ಇರಲಿಲ್ಲ. ಒಂದು ಫ್ರೆಂಡ್ಶಿಪ್ ಅಂತ ಕೂಡ ಇಲ್ಲಿ ಬಿಲ್ಡ್ ಆಗ್ಬೋದಿತ್ತು. ಬಟ್ ಟೂ ಲೇಟ್ ಅಂತಾರಲ್ಲ, ತುಂಬಾನೇ ಟೂ ಲೇಟ್ ಆಗೋಗ್ಬಿಟ್ಟಿದೆ ಅವ್ರಿಗೆ. ಒಟ್ಟಲ್ಲಿ ಅವರು ರಾಶಿಕ್ ಅವ್ರು ಹೇಳಿದಂತೂ ಕರೆಕ್ಟ್ ಆಗಿತ್ತು. ಯಾಕಂತಂದ್ರೆ ನೋಡಿ ಅಲ್ಲಿ ತಪ್ಪಾದಾಗ ಹೌದು ತಪ್ಪು ಮಾತಾಡಿದ್ರಿ ಅಂತ ಹೇಳಿದ್ರಲ್ವಾ, ಅದೊಂದು ಕರೆಕ್ಟ್ ಆಗಿ ಇಲ್ಲಿ ಹೇಳಿದ್ರು. ಅದಾಗಿದ ತಕ್ಷಣ ನೋಡಿ ಊಟದ ವಿಚಾರಕ್ಕೆ ಇಲ್ಲಿ ಜಗಳ ಬರುತ್ತೆ. ಯಾಕಂತಂದ್ರೆ ಧ್ರುವಂತವ್ರು ಸ್ವಲ್ಪ ಸೀನ್ ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ತಾರೆ, ಯಾವಾಗಲೂ ಕೂಡ ಕ್ಯಾಮ್ರಾ ಅವ್ರ ಮೇಲೆ ಫೋಕಸ್ ಆಗಲಿ ಅಂತಂದ್ಬಿಟ್ಟು. ಆದರೆ ಕೆಲವೊಬ್ರು ಕಂಟೆಂಟ್ ಕೊಡೋದಲ್ಲಿ ಫೇಲ್ವರ್ ಆಗ್ತಾರೆ ಅಂತ ಅನ್ಸುತ್ತಲ್ಲ, ಈ ತರ ಕಂಟೆಂಟ್ ಕೊಡೋದಲ್ಲೇ. ಇದ್ರ ಬಗ್ಗೆ ರಘು ಅವರು ಕೂಡ ಇಲ್ಲಿ ಮಾತಾಡಿದ್ರು. ರಘು ಅವರು ಇಲ್ಲಿ ಇವ್ರಿಗೆ ಗಿಲ್ಲಿಯವ್ರ ಹತ್ರ ಮಾತಾಡ್ತಾ ಇರ್ತಾರೆ, ಅಲ್ಲೇ ಇಲ್ಲಿ ಅಶ್ವಿನಿ ಅವ್ರಿಗೂ ಕೂಡ ಇಲ್ಲಿ ಕೇಳಿಸುತ್ತಲ್ವಾ ಗಾರ್ಡನ್ ಏರಿಯಾದಲ್ಲೇ.